ಮಂಗಳೂರು ನಗರದ ಪಡೀಲ್ ಬಳಿ ಇರುವ ಬೈರಾಡಿ ಕೆರೆಯ ಆಜುಬಾಜಿನಲ್ಲಿರುವ ಕೆಲವು ಮನೆಗಳ ಅಕ್ರಮ ನಿರ್ಮಾಣದಿಂದಾಗಿ ನಲುಗಿ ಹೋಗಿದೆ. ಕೆರೆಯ ಅಂಗಳಕ್ಕೆ ಹಾಕಿದ್ದ ಇಂಟರ್ಲಾಕ್ ಎದ್ದು ಹೋಗಿದೆ. ಕೆರೆಯ ಕಾಂಪೌಂಡ್ ಗೋಡೆಯ ನಿರ್ಮಾಣ ಕಾಮಗಾರಿಗಾಗಿ ಖಾಸಗಿಯವರು ಧ್ವಂಸ ಮಾಡಿದ್ದಾರೆ. ಕುಳಿತುಕೊಳ್ಳಲೆಂದೇ ಹಾಕಿದ ಬೆಂಚುಗಳ ಮೇಲೆ ಧೂಳು ರಾಜ್ಯಭಾರವನ್ನು ಮಾಡುತ್ತಿದೆ. ನೆಟ್ಟ ಗಿಡಗಳ ಮೇಲೆ ಮಣ್ಣು ಮತ್ತು ನಿರ್ಮಾಣ ಸಾಮಗ್ರಿಗಳನ್ನು ಸುರಿದು ಧ್ವಂಸ ಮಾಡಲಾಗಿದೆ. ಅಂದಹಾಗೆ ಸುಮಾರು 2 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಸರಕಾರದ ಹಣ ಖರ್ಚು ಮಾಡಿ ಪುನರುಜ್ಜೀವನ ಮಾಡಿದ ಬೈರಾಡಿ ಕೆರೆಯನ್ನು ಇಲ್ಲಿನ ಅಕ್ರಮ ನಿರ್ಮಾಣಕಾರರು ರಾಡಿ ಎಬ್ಬಿಸುತ್ತಿರುವ ಕಥಾನಕ ಇದು. ಕಳೆದ ಶತಮಾನದಂಚಿನಲ್ಲಿ ವಿಸ್ತಾರವಾಗಿದ್ದ ಬೈರಾಡಿ ಕೆರೆಯನ್ನು ಅಕ್ಕಪಕ್ಕದವರು ಒತ್ತುವರಿ ಮಾಡಿದ ಬಳಿಕ ಅಳಿದುಳಿದ ಕೆರೆಯ ಪ್ರದೇಶವನ್ನು ಉಳಿಸಿಕೊಳ್ಳುವ ಇರಾದೆಯಿಂದ ಬೈರಾಡಿ ಕೆರೆ ಉಳಿಸಿ ಆಂದೋಲನ ಶುರುವಾಗಿತ್ತು. ಇದರ ಪರಿಣಾಮ ಕೆರೆಯಲ್ಲಿ ಮೀನು ಹಿಡಿಯುವ ಕಾರ್ಯಕ್ರಮ ಆಯೋಜಿಸಿ ಗಮನ ಸೆಳೆಯಲಾಗಿತ್ತು. ಡಾಕ್ಟರ್ ಅನ್ನಯ್ಯ ಕುಲಾಲ್ ಮತ್ತು ನಗರದ ಪರಿಸರ ಪ್ರೇಮಿಗಳು ಕೆರೆ ರಕ್ಷಿಸಿ ಆಂದೋಲನಕ್ಕೆ ಬಲ ತುಂಬಿದ್ರು. ಇದಕ್ಕೆ ಮಣಿದ ಆಡಳಿತ ಅಳಿದುಳಿದ ಕೆರೆಯ ಭಾಗಗಳ ರಕ್ಷಣೆಗೆ ಮುಂದಾಗಿತ್ತು. ಅಂದಾಜು 2 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನ ವಿನಿಯೋಗಿಸಿ ಕೆರೆಯನ್ನ ಸುಂದರಗೊಳಿಸಲಾಗಿತ್ತು. ಆವರಣ ಗೋಡೆಯನ್ನ ನಿರ್ಮಿಸಿ ಭೂಗಳ್ಳರಿಂದ ರಕ್ಷಿಸುವ ಕೆಲಸ ಮಾಡಲಾಗಿತ್ತು. ಕೆರೆಯ ಸುತ್ತ ದೀಪಗಳನ್ನು ಅಳವಡಿಸಿ ವಾಯು ವಿಹಾರಕ್ಕೆ ಅನುಕೂಲಕರವನ್ನಾಗಿ ಮಾಡಲಾಗಿತ್ತು. ವಿಶ್ರಮಿಸಿಕೊಳ್ಳಲು ಬೆಂಚುಗಳನ್ನು ಹಾಕಲಾಗಿತ್ತು. ಪ್ರವೇಶ ದ್ವಾರದಲ್ಲಿ ಗೇಟ್ ಅಳವಡಿಸಲಾಗಿತ್ತು. ಆದರೆ ಇದರ ಅಂಚಿನಲ್ಲಿ ಮನೆಗಳನ್ನು ಹೊಂದಿರುವವರಿಗೆ ನಡೆದಾಡಲು ಅವಕಾಶ ನೀಡುವ ಕಾರಣಕ್ಕಾಗಿ ಪ್ರವೇಶ ದ್ವಾರದಲ್ಲಿರುವ ದೊಡ್ಡ ಗೇಟ್ಗೆ ಬೀಗ ಹಾಕುತ್ತಿರಲಿಲ್ಲ. ಇದರ ಪರಿಣಾಮವಾಗಿ ಮೊದಲು ಕೆರೆಯ ಸಂರಕ್ಷಿತ ಅಂಗಳ ಸುತ್ತಮುತ್ತಲಿನ ಮನೆಗಳ ಕಾರ್ ಪಾರ್ಕಿಂಗ್ ಜಾಗವಾಗಿ ದುರ್ಬಳಕೆಯಾಯಿತು. ಇತ್ತೀಚೆಗೆ ಕೆರೆಯ ಅಂಗಳಕ್ಕೆ ಜೆಸಿಬಿ ಬೃಹತ್ ಲಾರಿಗಳನ್ನು ನುಗ್ಗಿಸಿ ಸರ್ಕಾರದ ಖರ್ಚಿನಿಂದ ಕಟ್ಟಿದ ಆವರಣ ಗೋಡೆಯನ್ನ ಖಾಸಗಿಯವರು ಒಡೆದು ಹಾಕಿದ್ದಾರೆ. ಕಲ್ಲು ಬೆಂಚುಗಳನ್ನು ವಿರೂಪಗೊಳಿಸಿದ್ದಾರೆ. ನೆಟ್ಟ ಗಿಡಗಳ ಮೇಲೆ ಮಣ್ಣು, ನಿರ್ಮಾಣ ಕಾಮಗಾರಿ ಸಾಮಗ್ರಿಗಳನ್ನು ಸುರಿದು ಅವುಗಳ ಕಟ್ಟೆಯನ್ನ ಧ್ವಂಸ ಮಾಡಿದ್ದಾರೆ. ಇಲ್ಲಿ ನಿರ್ಮಾಣವಾಗುತ್ತಿರುವ ಬಹುಮಹಡಿ ಕಟ್ಟಡಕ್ಕೆ ಅನುಮತಿ ಇಲ್ಲವೆಂದು ಹೇಳಲಾಗುತ್ತಿದೆ. ಆದರೂ ನಿರ್ಮಾಣ ಎಗ್ಗಿಲ್ಲದೆ ನಡೆದಿದೆ. ಯಾವ ಕಾಮಗಾರಿ ಸ್ಥಳದಲ್ಲಿಯೂ ಪಾಲಿಕೆ ನಿಯಮದಂತೆ ಕಟ್ಟಡದ ವಿವರಗಳ ಫಲಕಗಳಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ಕೆರೆಯೊಂದರ ಆರೋಗ್ಯಕ್ಕೆ ಅದರ ಆಸುಪಾಸಿನ ನಿವಾಸಿಗಳಿಂದಲೇ ಸಂಚಕಾರ ಬಂದಿರುವ ಘಟನೆ ಇದು. ಈ ಕೆರೆಯನ್ನ ಅಭಿವೃದ್ಧಿ ಮಾಡುವುದಕ್ಕೆಂದು ಮತ್ತೆ ಅಮೃತ್ ಯೋಜನೆ 2ರ ಅಡಿಯಲ್ಲಿ 1.35 ಕೋಟಿ ರೂಪಾಯಿ ವಿನಿಯೋಗಿಸಲಾಗುತ್ತಿದೆ. ಕುಡಿಯುವ ನೀರು ಒಳಚರಂಡಿ ಯೋಜನೆಗಾಗಿ ಮಹಾನಗರ ಪಾಲಿಕೆಯಲ್ಲಿ ಜಾರಿಯಲ್ಲಿದ್ದ ಅಮೃತ್ ಯೋಜನೆಯ ಮುಂದುವರಿದ ಭಾಗ ಅಮೃತ್ 2.0 ಅಡಿಯಲ್ಲಿ ಮಂಗಳೂರು ನಗರದ 7 ಪಾರ್ಕ್ಗಳ ಮತ್ತು ಕೆರೆಗಳ ಅಭಿವೃದ್ಧಿಗೆ ಒಟ್ಟು 26.95 ಕೋಟಿ ರೂಪಾಯಿ ಅನುದಾನ ಲಭಿಸಿದೆ. ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದ್ದು ಜಲಮೂಲಗಳ ಪುನಶ್ಚೇತನೆ, ಹಸಿರು ಜಾಗ ಹಾಗೂ ಉದ್ಯಾನವನ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಲಭಿಸುತ್ತದೆ. ಜಲಮೂಲ ಉದ್ಯಾನವನಗಳಲ್ಲಿ ಯಾವುದೇ ಒತ್ತುವರಿ ಇದ್ದಲ್ಲಿ ಯೋಜನೆ ಅನುಷ್ಠಾನಕ್ಕೆ ಮೊದಲು ತೆರವುಗೊಳಿಸಬೇಕಾಗುತ್ತದೆ. ಪಡೀಲ್ ಬೈರಾಡಿ ಕೆರೆ ಅಭಿವೃದ್ಧಿಗೆ ಈ ಒತ್ತುವರಿಯನ್ನು ತೆರವುಗೊಳಿಸುವ ಕೆಲಸ ಆಗಬೇಕಿದೆ.
ಮಾನವೀಯ ನೆಲೆಯಲ್ಲಿ ದಾರಿ ಬಿಟ್ಟ ಕಾರಣಕ್ಕಾಗಿ ಒತ್ತುವರಿದಾರರು ಕೆರೆಯ ಅಸ್ತಿತ್ವಕ್ಕೆ ಸಂಚಕಾರ ತರುತ್ತಿದ್ದಾರೆ. ಇಂಟರ್ಲಾಕ್ ಹಾಕಿದ ಕೆರೆಯ ಅಂಗಳವನ್ನು ಲಗಾಡಿ ಮಾಡುತ್ತಿದ್ದಾರೆ. ಈ ಬಗ್ಗೆ ಅಭಿಮತಕ್ಕೆ ಪ್ರತಿಕ್ರಿಯೆ ನೀಡಿರುವ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್, ಕೆರೆಯನ್ನ ದಿಕ್ಕಿಟ್ಟಿಸಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದಿದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುತ್ತೇವೆ ಎಂದಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಪಡೀಲು ಎಂಬ ಪ್ರದೇಶದಲ್ಲಿ ಈ ಬೈರಾಡಿ ಕೆರೆ ಎಂಬ ಬಹಳ ಪುರಾತನವಾದ ಒಂದು ಕೆರೆ, ಇದು ಈಚೆಗಷ್ಟೇ ಒಂದು ಮೂಡದ ಒಂದು ಅನುದಾನದಿಂದಾಗಿ ಬಹಳ ಉತ್ತಮವಾಗಿ ಅಭಿವೃದ್ಧಿ ಹೊಂದಿತ್ತು. ಹಲವಾರು ರೀತಿಯ ಪಾರ್ಕ್ಗೆ ಯಾವ ರೀತಿಯೆಲ್ಲ ಸಲಕರಣೆಗೆ ಬೇಕಿತ್ತು ಅಂಥ ಸಲಕರಣೆಯಾಗಿ ಬೆಂಚ್, ಅಂದರೆ ಅಲ್ಲಿ ಬೀದಿ ದೀಪ, ವಾಕಿಂಗ್ ಟ್ರ್ಯಾಕ್ ಎಲ್ಲರೂ ಕೂಡ ತುಂಬ ಅತ್ಯುತ್ತಮ ರೀತಿಯಲ್ಲಿ ನಿರ್ಮಾಣ ಆಗಿತ್ತು. ಈಗ ಕೆಲವು ದಿನಗಳಲ್ಲಿ ಅಲ್ಲಿ ಒಬ್ಬರು ಮನೆ ಕಟ್ಟಲು ತಮ್ಮ ಪಾರ್ಕಿನ ಜಾಗವನ್ನು ಉಪಯೋಗಿಸಿಕೊಂಡು ಅಲ್ಲಿ ಈ ಮನೆ ಸಾಮಗ್ರಿಗಳನ್ನೆಲ್ಲ ಅಲ್ಲಿ ತಂದಿರುವ ಅಂಥ ಒಂದು ದೂರುಗಳು ಕೂಡ ನನಗೆ ಫೋನ್ ಮುಖಾಂತರ ಸಾರ್ವಜನಿಕರಿಂದ ಬಂದಿದೆ. ಈ ವಾಕಿಂಗ್ ಬರುವವರಿಗಿರ್ಬೋದು, ವಾಯುವಾಹಕ ಬರುವವರಿಗಿರ್ಬೋದು, ಇಲ್ಲದರಲ್ಲಿ ವಿಶ್ರಾಂತಿಗಳು ಬರುವವರಿಗೂ ಎಲ್ಲರಿಗೂ ಕೂಡ ಒಂದು ತೊಂದರೆಯಾಗುವಂಥ ಒಂದು ಕೆಲವು ವಿಷಯಗಳಿಗೆ ದೂರುಗಳು ಕೂಡ ಸಾಕಷ್ಟು ಬಂದಿದೆ. ಈಗ ಮುಂದೆ ಕೂಡ ನಾವು ಆ ಪಾರ್ಕನ್ನು ಈ ಅಮೃತ್ 2 ಯೋಜನೆಯಲ್ಲಿ, ಕೇಂದ್ರ ಸರ್ಕಾರದ ಅಮೃತ್ 2 ಯೋಜನೆಯಲ್ಲಿ 1.36 ಕೋಟಿ ಮುಖಾಂತರ ಪುನಃ ಅಭಿವೃದ್ಧಿಗೊಳಿಸಲೋದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. ಈಗಾಗಲೇ ಬಂದಂಥ ದೂರಿಗೆ ಇನ್ನು ಕೆಲವು ದಿನಗಳಲ್ಲಿ ನಾನು ಕೂಡ ಅಲ್ಲಿಗೆ ಭೇಟಿ ಕೊಟ್ಟು ನಮ್ಮ ಅಧಿಕಾರಿಗಳಿಗೆ ಸರಿಯಾಗಿ ಸೂಚಿಸಿ ಆ ಒಂದು ಪಾರ್ಕಿನ ನಿರ್ವಹಣೆಯನ್ನು ಮಾಡಲು ನಾನು ಖಂಡಿತ ಬದ್ಧವಾಗಿದ್ದೇನೆ.